ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯಾಕೆ ಅಂತಂದ್ರೆ ಕದನ ವಿರಾಮ ಅಧಿವೇಶನ ಮುಗಿಯೋವರೆಗೆ ಮಾತ್ರ. ಅಧಿವೇಶನದ ಟೈಮಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಹೈಕಮಾಂಡ್ ಟಾಸ್ಕ್ ಕೊಟ್ಟಿತ್ತು. ಹೀಗಾಗಿ ಆ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಗಿದೆ. ಅದರ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ದೇವತೆಗಳ ಮೊರೆ ಹೋಗ್ತಾ ಇದ್ದಾರೆ ಅಧಿಕಾರಕ್ಕಾಗಿ. ಅಧಿಕಾರ ಅನ್ನೋದು ಅದು ಒಂದು ರೀತಿಯಾದಂತಹ ಎಫರ್ಟು ಬೇಕು, ಅದಕ್ಕೆ ಭಗವಂತನ ಕೃಪೆನೂ ಬೇಕು, ಇನ್ನು ಹೈಕಮಾಂಡ್ನ ಕೃಪೆನೂ ಬೇಕು. ಸೊ ಈಗಾಗಲೇ ಅಧಿಕಾರವನ್ನ ಪ್ರಯೋಗಿಸಿ ತಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಯಾವ ರೀತಿ ಎಫರ್ಟ್ ಹಾಕಿದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ದೇವರ ಬಲಕ್ಕೋಸ್ಕರ ದೇವತೆಗಳ ದರ್ಶನ ಮಾಡ್ತಾ ಇದ್ದಾರೆ. ಇನ್ನೇನಿದ್ರು ಹೈಕಮಾಂಡ್ ನಲ್ಲಿರುವಂತಹ ದೇವತೆಗಳು ಆಶೀರ್ವಾದ ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವರಿಗೆ. ಆದರೆ ಮಂಗಳವಾರಕ್ಕೆ ಏನಾದರೂ ಕ್ಲೈಮ್ಯಾಕ್ಸ್ ಇದೆಯಾ ಅಂತ, ಇಂಥ ಕ್ಲೈಮ್ಯಾಕ್ಸ್ ಹೇಳಿ ಹೇಳಿ ನಮಗೂ ಸಾಕಾಗೋಗಿದೆ. ಶನಿವಾರ, ಮಂಗಳವಾರ, ಸೋಮವಾರ, ಬುಧವಾರ ಎಲ್ಲ ವಾರ ಆಯಿತು. ಇನ್ನೇನು ಈ ವರ್ಷನೇ ಕಳೆದು ಹೋಗೋಕೆ ಬಂತು. ಆದರೂ ಕೂಡ ಮಂಗಳವಾರಕ್ಕೆ ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಒಂದು ಕ್ಲೈಮ್ಯಾಕ್ಸ್ ರೆಡಿ ಇದೆ ಅಂತ ಕಲೀಗ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತೆ. ಮುಂದಿನ ವಾರವೇ ಸಿದ್ದರಾಮಯ್ಯ ಡಿ.ಕೆ.ಶಿ ದೆಹಲಿಗೆ ಪರೇಡ್. ಮುಂದಿನ ವಾರ ದೆಹಲಿ ಅಂಗಳದಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್. ಹೈಕಮಾಂಡ್ ನನ್ನ ಪರವಾಗಿದೆ ಅಂತಿದ್ದಂತೆ ಡಿ.ಕೆ. ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್. 2023ರಲ್ಲಿ ನನಗೆ ಕೊಟ್ಟ ಮಾತು ಈಡೇರಿಸಿ ಅಂತ ಪಟ್ಟು ಸಾಧ್ಯತೆ. ನನ್ನ ಮತ್ತೆ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಪುನರುಚ್ಚಾರ. ಇದರ ನಡುವೆ ಡಿ.ಕೆ.ಶಿ ನಿವಾಸಕ್ಕೆ ಮತ್ತೆ ನಾಗಸಾಧುಗಳು ಭೇಟಿ ಕೊಟ್ಟಿದ್ದಾರೆ. ಡಿ.ಕೆ.ಶಿಗೆ ಸಿಎಂ ಆಗ್ತೀರಾ ಅಂತ ಮತ್ತೆ ನಾಗಸಾಧುಗಳು ಆಶೀರ್ವಾದ ಕೊಟ್ಟಿದ್ದಾರಂತೆ. ಹರಿದ್ವಾರದಿಂದ ಬಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಆಶೀರ್ವದಿಸಿದ್ದಾರೆ ನಾಗಸಾಧುಗಳು. हर मानव को आशीर्वाद प्राप्त नहीं होता है स्वामियों को। ನೀವು ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೀರ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ಬರು ಹೋಗ್ದಿರಕ್ಕಾಗ್ತದ? ದೇ ಹ್ಯಾವ್ ಸೆಡ್ ದಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಬೋತ್ ಆಫ್ ಅಸ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ವಿಲ್ ವೇಟ್ ಫಾರ್ ದ ಕಾಲ್. ಬಟ್ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುವಂತಹ ವಿಚಾರ ಏನು ಅಂತ ಅಂದರೆ, ಈ ನಾಗಾ ಸಾಧುಗಳಿಗೆ ಹೇಗ್ ಗೊತ್ತಾಯ್ತು ಕರ್ನಾಟಕದಲ್ಲಿ ಇಂಥದ್ದೊಂದು ಬಿಕ್ಕಟ್ಟಿದೆ, ಡಿ.ಕೆ. ಶಿವಕುಮಾರ್ ಅವರಿಗೆ ದೇವರ ಆಶೀರ್ವಾದ ಬೇಕು, ದೇವರ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರ ನಾಗಾ ಸಾಧುಗಳಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರು ಹೆಂಗ್ ಹುಡ್ಕೊಂಡು ಬಂದ್ರು? ಅಥವಾ ಡಿ.ಕೆ. ಶಿವಕುಮಾರ್ ಅವರೇ ಅವ್ರನ್ನ ಕರ್ಸ್ಕೊಂಡ್ರ? ಐ ಡೋಂಟ್ ನೋ. ಬಟ್ ಬಂದಿದ್ದಾರೆ ನಾಗಾ ಸಾಧುಗಳು, ನೀವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತೀರಾ ಅಂತ ಆಶೀರ್ವಾದ ಕೊಡಕ್ಕೆ. ಈ ಮಧ್ಯೆ ದೆಹಲಿಗೆ ಪರೇಡ್ ಅಂತೂ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ, ಸದನದಲ್ಲಿ ಏನು ಸಿದ್ದರಾಮಯ್ಯನವರು ಹೇಳಿದ್ರು, ಹೈಕಮಾಂಡ್ ಆಶೀರ್ವಾದ ನನ್ಗೆ ಇದೆ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಒಂದು ರೀತಿ ಬೇಡವಾದಂತಹ ಕಮೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಈ ಹಿಂದೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅದರಂತೆ ಸಿದ್ದರಾಮಯ್ಯನವರು ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ಇವ್ರು ಪಟ್ಟಿಡಿದ್ರೆ, ಅವರು ಇಲ್ಲ ಹೈಕಮಾಂಡ್ ನನ್ನ ಪರವಾಗಿದೆ, ನಾನೇ ಮುಂದಿನ ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದಿರೋದ್ರಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳಲ್ಲ. ಅಧಿವೇಶನಕ್ಕೋಸ್ಕರ ಸ್ವಲ್ಪ ತಣ್ಣಗಿದ್ರು, ಅಧಿವೇಶನಕ್ಕಷ್ಟೇ ಕದನ ವಿರಾಮ ಆಗಿತ್ತು, ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಯಾವ್ಯಾವ ರೀತಿ ಯಾವ್ಯಾವ ಕಡೆಯಿಂದ ತನಗೆ ಸಪೋರ್ಟ್ ಬೇಕೋ ಅದೆಲ್ಲವನ್ನು ಕೂಡ ಅವ್ರು ಪಡೆದುಕೊಳ್ತಾ ಇದ್ದಾರೆ. ಸೊ ಶಾಸಕರ ಬಲ ಒಂದು ಕಡೆ, ಹೈಕಮಾಂಡ್ ಬಲ ಒಂದು ಕಡೆ, ದೇವ್ರ ಬಲ ಒಂದು ಕಡೆ, ಏನೇನು ಯಾವ್ಯಾವ ರೀತಿಯಲ್ಲಿ ಬಲವನ್ನ ಪಡ್ಕೊಳ್ಬೇಕು, ಶಕ್ತಿವಂತರಾಗಬೇಕು, ಆ ಎಲ್ಲ ರೀತಿಯ ಸಾಧ್ಯತೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಈಗ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಹಳ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯನವರು ಏನೇ ಮಾತಾಡಿದ್ರು ತುಂಬಾ ಎಚ್ಚರಿಕೆಯಿಂದ ಮಾತಾಡ್ತಾರೆ ಮತ್ತು ಏನೇ ಮಾಡಿದ್ರು ಎಚ್ಚರಿಕೆಯಿಂದ ಮಾಡ್ತಾರೆ. ಹೈಕಮಾಂಡ್ ನನ್ನ ಪರ ಇರೋದ್ರಿಂದ ನನ್ನನ್ನು ಈ ಸದ್ಯಕ್ಕೆ ತೆಗೆದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ನನಗೆ ಕೊಡುವಂತಹ ಜವಾಬ್ದಾರಿ ಯಾವುದೂ ಇಲ್ಲ,
ಮತ್ತು ರಾಜಕೀಯ ಮತಗಳ ಲೆಕ್ಕಾಚಾರದಿಂದಲೂ ಕೂಡ ನನ್ನನ್ನ ಟಚ್ ಮಾಡಿದ್ರೆ ಆಗಬಹುದಾದಂಥ ಬದಲಾವಣೆಗಳು, ಪರಿಣಾಮಗಳು ಇದೆಲ್ಲ ಅವರೇ ಯೋಚನೆ ಮಾಡಲಿ ಅಂತ ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದಾರೆ. ಏನೇ ಆಗಲಿ, ಇನ್ನು ಮೇಲೆ ದೆಹಲಿಗೆ ಪರೇಡ್ ಶುರುವಾಗುತ್ತೆ. ಇಬ್ಬರೂ ನಾಯಕರು ಮಂಗಳವಾರ ದೆಹಲಿಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ದೆಹಲಿಗೆ ಹೋದ್ರು ಅಂದ್ರೆ ದೆಹಲಿಯಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಮುಂದಕ್ಕೆ ಹೋಗೋಣ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಮಾರುತಿ, ಭಾಳ ಕ್ಲೈಮ್ಯಾಕ್ಸ್ ನೋಡಿ ಸಾಕಾಗೈತಿ. ನಿಜಕ್ಕೂ ಮಂಗಳವಾರ ಕ್ಲೈಮ್ಯಾಕ್ಸಾ ಅಥವಾ ಈ ವರ್ಷ ಕಳೆದ ಮೇಲೆ ಕ್ಲೈಮ್ಯಾಕ್ಸಾ? ರಾಘವ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ಈಗ ಡಿ.ಕೆ. ಶಿವಕುಮಾರ್ ಕಡೆಯಿಂದಲೂ ಕೂಡ ಒಂದು ಸಂದೇಶ ರವಾನೆ ಮಾಡುವಂತಹ ಒಂದು ಪ್ಲಾನ್ ರೆಡಿಯಾಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಎಂದೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಳೆದೇ ಇದ್ದಂತಹ ಸಿದ್ದರಾಮಯ್ಯ ನಿನ್ನೆ ಏಕಾಏಕಿ ವಿಧಾನಸಭೆಯ ಒಳಗಡೆ ನಾನೇ 5 ವರ್ಷ ಇರ್ತೀನಿ, ಈಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಜೊತೆ ಇದೆ ಅನ್ನುವಂತ ಒಂದು ಹೇಳಿಕೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅವರ ಬಣ ಶಾಸಕರಿಗೆ ನಿದ್ದೆಗೆಡಿಸಿರುವಂತದ್ದು ನಿಜ. ಹೀಗಾಗಿ ನಿನ್ನೆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ರವಾನೆ ಮಾಡಿದ್ರು. ಜೊತೆಗೆ ಮುಂದಿನ ವಾರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕಂಡುಕೊಳ್ಬೇಕು, ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು. ಹೀಗಾಗಿ ಮಂಗಳವಾರ ನೀರಾವರಿ ಇಲಾಖೆ ಸಭೆಯ ಸಂಬಂಧ ಹೋಗ್ತಾ ಇದ್ದಾರೆ. ಆದ್ರೆ ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋದಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕಳೆದ ವಾರವೂ ಕೂಡ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸುದೀರ್ಘವಾಗಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಈ ಬಾರಿ ಹೋದಾಗ ಬೆಳಗಾವಿಯಲ್ಲಿ ನಡೆದಂತಹ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ಗಳು, ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಕೊಟ್ಟಂತಹ ಹೇಳಿಕೆ, ಹಾಗಾದ್ರೆ ನನಗೆ ಅವಕಾಶ ಕೊಡೋದಿಲ್ವಾ ಅನ್ನುವಂಥದ್ದು. ಕಳೆದ ವಾರ ಹೋದಾಗ್ಲೂ ಕೂಡ ನನ್ನ ಅವಧಿ ಶುರುವಾಗಿದೆ, ನನಗೆ ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು. ಆ ಎಲ್ಲಾ ಬೆಳವಣಿಗೆಗಳು ಆದ ಬಳಿಕ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಆಗಿರ್ಬೋದು, ಬೇರೆ ಬೇರೆ ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಆಕ್ಟಿವ್ ಆಗಿ ಹಲವು ಸರಿ, ಈಗ ಮಾರುತಿ ಕರೆಕ್ಟ್, ಅದೆಲ್ಲ ಗೊತ್ತಿದೆ ವಿಚಾರಗಳು. ನಿನ್ನೆ ಈ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಏನೇನಾಗಿದೆ ಅಂತ. ಈಗ ಈ ನಾಗಾ ಸಾಧುಗಳು ಬಂದಿದಾರಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ, ಅವರೇ ಬಂದಿದ್ದ, ಯಾರಾದ್ರೂ ಕರ್ಕ ಬಂದಿದ್ದಂತ? ಅವ್ರಿಗೆ ಹೆಂಗ್ ಗೊತ್ತಾಯ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಶೀರ್ವಾದ ಬೇಕು ನಮ್ದು, ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು, ಇದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ಅವ್ರಿಗೆ? ಅಂದ್ರೆ ಕ್ಯೂರಿಯಾಸಿಟಿಗೆ ಹೇಳ್ತೀನಿ, ಅದು ಹರಿದ್ವಾರದಿಂದ ಬಂದಿದಾರಂತ ಅದಕ್ಕೆ. ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಭಕ್ತಿ ಭಾವ ಈ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಾಗಸಾಧುಗಳು ಬಂದಿರೋದು ಏನು ಮೊದಲೇನಲ್ಲ. ಕಳೆದ 15 ದಿನಗಳ ಹಿಂದೆನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ನಾಗಸಾಧುಗಳು ಬಂದಿದ್ರು, ಆಶೀರ್ವಾದ ಮಾಡಿ ಹೋಗಿದ್ರು. ಇವತ್ತು ಕೂಡ ಹರಿದ್ವಾರದಿಂದ ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆಗಳು ಅಲ್ಲಿವರೆಗೂ ಹೇಗೋಗಿದಾವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವತ್ತು ಬಂದಂತಹ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತ ಒಂದು ಆರೈಕೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅವರು ಬಹಳಷ್ಟು ಜನ ಭಕ್ತಿ ಬೇರೆ ಬೇರೆ ವಿಚಾರಗಳಲ್ಲಿ ದೂರ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಅವ್ರಿಗಿಂತಲೂ ಕೂಡ ಮಠ ಮಾನ್ಯ ಭಕ್ತಿ ಈ ವಿಚಾರಗಳಲ್ಲಿ ಬಹಳಷ್ಟು ಹತ್ತಿರದಲ್ಲಿದ್ದಾರೆ. ಹೀಗಾಗಿ ಇದನ್ನ ನಾವು ಬೇರೆ ರೀತಿಯಲ್ಲಿ ಅರ್ಥೈಸೋದಕ್ಕಿಂತ ಕೂಡ ಸಾಧು ಸಂತರ ಅವರ ಯೋಚನೆಗಳು ಏನೇ ಇರ್ಬೋದು, ಆದ್ರೆ ಡಿ.ಕೆ. ಶಿವಕುಮಾರ್ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾರಂತೆ ನನಗೇನು ಅನ್ನಿಸ್ತಾ ಇಲ್ಲ. ಅಲ್ಲ ಅದೇನ್ ರಾಜಕೀಯ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾರುತಿ. ಅದರ್ವೈಸ್ ಆಲ್ಸೋ ನಾಗಾ ಸಾಧುಗಳಿಗೆ ಒಂದು ದಿವ್ಯ ಜ್ಞಾನ ಇರುತ್ತೆ. ಆ ದಿವ್ಯ ಜ್ಞಾನದ ದೃಷ್ಟಿಯಿಂದ ನೋಡಿ ಬಂದಿರಲೂಬಹುದು. ಬಟ್ ಡೆಫಿನೆಟ್ಲಿ ನಾಗಾ ಸಾಧುಗಳ ಹರಿದ್ವಾರದಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹುಡ್ಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ ಅದೊಂದು ಕುತೂಹಲ.